ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರೀ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಗಣೇಶ ಹಬ್ಬದ ವ್ಲಾಗ್ ಆಗಿತ್ತು. ಚಾರ್ವಿಗೋಸ್ಕರ ನಮ್ಮ ಮಾವ ಬೂಸ್ಟ್ನ ತಂದು ಕೊಟ್ಟಿದ್ರು. ಹಾಗಾಗಿ ಅದ್ರ ಜೊತೆ ಒಂದು ಪೆನ್ಸಿಲ್ ಬಾಕ್ಸ್ ಕೂಡ ಸಿಕ್ಕಿತ್ತು. ಅದು ತುಂಬಾ ಕ್ಯೂಟ್ ಆಗಿತ್ತು. ಹಾಗಾಗಿ ಅದನ್ನು ಕೂಡ ಒಂದು ಶೂಟ್ ಮಾಡಿಕೊಂಡೆ. ಇದು ನಾವು ಹೊನ್ನಮ್ಮನ ಕೆರೆಗೆ ಹೋಗಿದ್ವಲ್ವ, ಅಲ್ಲಿ ಜಾತ್ರೆಯಲ್ಲಿ ತೊಗೊಂಡಿದ್ದು ಚಶ್ವಿಗೋಸ್ಕರ ಅಂತ. ಚಶ್ವಿ ಅದನ್ನು ಆಟ ಆಡೋಕ್ಕೆ ಹೆದರ್ಕೊಂಡ್ಬಿಟ್ಲು. ಹಾಗಾಗಿ ಅದನ್ನು ಚಾರ್ವಿನೇ ಆಟ ಆಡಿಸ್ತಿದ್ದಾಳೆ. ಗಣೇಶ ಹಬ್ಬಕ್ಕೋಸ್ಕರ ನಾವು ಗಣೇಶನಿಗೆ ಪ್ರಿಯವಾಗಿರುವಂತಹ ನಮ್ಮ ಕಡೆ ಮಾಡುವಂತಹ ತಿನಿಸುಗಳನ್ನ ಮಾಡ್ತಾಯಿದ್ವಿ, ನಾನು ಅತ್ತೆ ಸೇರಿಕೊಂಡು. ನಾವು ಫಸ್ಟು ಕಾಯಿ ಹಿಟ್ಟನ್ನ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದ್ರ ಜೊತೆಗೆ ನನಗೆ ಒಂದು ತುಂಬಾ ಫೇವ್ರೇಟ್ ಇತ್ತು. ನಾವು ಚಿಕ್ಕವರಿರುವಾಗ ನಮ್ಮ ಅಜ್ಜಿ ಮಾಡಿಕೊಡ್ತಾಯಿದ್ರು. ಅದ್ರ ಹೆಸರು ಸಣ್ಣ ಹಿಟ್ಟು ಅಂತ ಹೇಳಿಬಿಟ್ಟು, ಕೆಲವರು ಅದನ್ನ ಪುಟ್ಟಿಟ್ಟು ಅಂತಲೂ ಕರೀತಾರಂತೆ. ಸೇಮ್ ಕಾಯಿ ಹಿಟ್ಟಿಗೆ ನಾವು ಹೇಗೆ ಅಕ್ಕಿ ಹಿಟ್ಟನ್ನ ಕುದಿಯೋ ಇಟ್ಕೊಂಡಿರ್ತೀವಲ್ವ, ಅದೇ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಈ ಸಣ್ಣ ಹಿಟ್ಟನ್ನು ಮಾಡೋದು. ಪುಟ್ಟಾಣಿದಾಗಿ ಉಂಡೆ ಮಾಡಿಕೊಂಡು ಅದನ್ನು ರೌಂಡ್ ಶೇಪಿಗೆ ಮಾಡಿ, ಹಾಗೆ ಮಧ್ಯಕ್ಕೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಸ್ಟೀಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು, ನೆಕ್ಸ್ಟ್ ಅದಕ್ಕೆ ಎಳ್ಳು ಮತ್ತು ಬೆಲ್ಲ ಎಲ್ಲ ಇರುತ್ತಲ್ವ, ಸೇಮ್ ನಾವು ಈ ಕಾಯಿ ಹಿಟ್ಟಿಗೆ ಹಿಂಗೆ ಮಧ್ಯದಕ್ಕೆ ಸ್ಟಫಿಂಗಾಗಿ ಯೂಸ್ ಮಾಡ್ತೀವಲ್ವ, ಅದನ್ನೇ ಅದು ಬೆಣ್ಣೆ ಜೊತೆ ಅಥವಾ ತುಪ್ಪ ಜೊತೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗನ್ನು ತಿನ್ನಬೇಕು ಅಂತ ತುಂಬಾ ಅನ್ನಿಸ್ತಿತ್ತು. ನಮ್ಮ ಅಜ್ಜಿ ನಾವು ಚಿಕ್ಕವರಿರುವಾಗ ತುಂಬಾ ಮಾಡಿಕೊಡ್ತಿದ್ರು. ಅದು ಯಾವಾಗಲೂ ನನಗೆ ಫೇವ್ರೇಟ್ ಆಗಿತ್ತು. ನಾನು ಇದು ಪ್ರೆಗ್ನೆನ್ಸಿಲಿರುವಾಗ ನಮ್ಮ ಅಜ್ಜಿ ಒಂದು ಸಲ ಮಾಡಿಕೊಟ್ಟಿದ್ರು. ಅದನ್ನು ಕೆಲವು ಟೈಮಲ್ಲಿ ಮಾಡೋಂಗಿಲ್ಲ ಅಂತ ಹೇಳ್ತಾರೆ, ಆದರೆ ಗೌರಿ ಹಬ್ಬದಲ್ಲಿ ಮಾಡ್ಬೋದು ಅಂತ ಹೇಳಿ ನಾನು ಅತ್ತೆಗೆ ಹೇಳಿಬಿಟ್ಟು ಕಾಯಿ ಹಿಟ್ಟು ಜೊತೆಗೆ ಪುಟ್ಟಿಟ್ಟನ್ನು ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಅತ್ತೆನೂ ಓಕೆ ಅಂದರು. ನಾವಿಬ್ಬರು ಸೇರಿಕೊಂಡು ಎರಡೂ ಥರ ವೆರೈಟಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗಲೇ ಹಾಕೋದಿಲ್ವಾ? ಅಯ್ಯೋ ಕತೆ ಒಳ್ಳೆ ಹೋಗಿ ಬರ. ಅಕ್ಕ ಇಲ್ಲ ಚಿನ್ನಿ, ಅಕ್ಕ ಹುಡ್ಕೊಂಬನ್ನಿ. ಅಕ್ಕ ಇಲ್ಲಿ ಕಾಣ್ತಾ ಇಲ್ಲ, ಇಲ್ಲಿ ಅಕ್ಕ ನಿಂದು. ಚಾರ್ವಿನೂ ಕೂಡ ನಮಗೆ ಕಾಂಪಿಟೇಷನ್ ಕೊಡೋ ಥರ ಮಾಡ್ತಾಯಿದ್ಲು. ಅಮ್ಮ ನೋಡಿ, ನಾನು ಚೆನ್ನಾಗೇ ಮಾಡ್ತಾಯಿದ್ದೀನಿ, ನಿಮಗಿಂತನೂ ಚೆನ್ನಾಗಿ ಮಾಡ್ತಾಯಿದ್ದೀನಿ, ನೋಡಿ ನನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿ ಅಮ್ಮ ಅಂತ ಹೇಳ್ತಾಯಿದ್ಲು. ಹಾಗೆಯೇ ಅವಳು ಚೆನ್ನಾಗಿ ಮಾಡಿದ್ಲು. ಅವಳು ಏಜಿಗೆ ತಕ್ಕಂತೆ ತುಂಬ ಕ್ಯೂಟಾಗೇ ಮಾಡ್ತಿದ್ಲು. ಆ ಥರ ಏನು ವೇಸ್ಟ್ ಮಾಡಲಿಲ್ಲ ಅವಳು ಯಾವತ್ತೂ ಅಷ್ಟೇ. ಇದು ನಾವೇನಾದರೂ ಮಾಡ್ತಾಯಿದ್ರೆ ಅದನ್ನು ನೋಡ್ಕೊಂಡು ಅವಳು ಕೂಡ ಮಾಡಲೇಬೇಕು. ಒಂದು ಸ್ವಲ್ಪ ಹಿಂಸೆ ಅನಿಸಿದ್ರು ಅವಳು ಬೆಟರಾಗಿ ಟ್ರೈ ಮಾಡ್ತಾಳೆ, ತೊಂದರೆ ಇಲ್ಲ, ಖುಷಿ ಆಗುತ್ತೆ ಅವಳು ಆಡೋದು ನೋಡಿದ್ರೆ. ನಾನು ಹೇಳಿದ ಸಣ್ಣ ಹಿಟ್ಟನ್ನ ಈ ಥರ ಪ್ರಿಪೇರ್ ಮಾಡೋದು ನೋಡ್ಕೊಳ್ಳಿ. ಸಣ್ಣದಾಗಿ ಹಿಟ್ಟನ್ನು ಮಾಡಿ ತೊಗೊಬಿಟ್ಟು ಅದನ್ನು ಮಧ್ಯಕ್ಕೆ ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಾಗುತ್ತೆ. ಸ್ವಲ್ಪ ಸಣ್ಣನೇ ತೊಗೊಂಡ್ರೆ ಒಳ್ಳೆಯದು, ಯಾಕೆಂದರೆ ಅದು ಸ್ಟೀಮ್ ಆಗಬೇಕಲ್ಲ. ಸ್ವಲ್ಪ ದಪ್ಪ ಆಗಿಬಿಟ್ರೆ ತುಂಬ ಟೈಮ್ ತೊಗೊಳುತ್ತೆ. ಸಣ್ಣದಾಗಿ ಮಾಡಿಕೊಂಡ್ರೆ ನಮಗೇನೆ ಈಸಿ, ಬೇಗನೆ ಕುಕ್ ಆಗಿಬಿಡುತ್ತೆ. ಇನ್ನೊಂದು ಸ್ವಲ್ಪ ಇದೆ ಇಲ್ಲಿ. ಇವಾಗ ನೋಡಿ, ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನೆಲ್ಲ ಸ್ಟೀಮ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಅದನ್ನು ಅರಿಶಿಣದ ಎಲೆ ಮೇಲೆ ಇಟ್ಟಿದ್ದೀವಿ, ಒಳ್ಳೆ ಸ್ಮೆಲ್ ಬರಲಿ ಅಂತ ಹೇಳಿಬಿಟ್ಟು. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅದು. ನೆಕ್ಸ್ಟ್ ಇಲ್ಲಿ ಕಾಯಿ ಹಿಟ್ಟು ಕೂಡ ರೆಡಿ ಆಯಿತು. ಆಮೇಲೆ ಇವಾಗ ನೋಡಿ, ಇದನ್ನು ಬೇಯಿಸ್ಕೊಂಡು ಬಂದ್ವಿ, ಇದು ಕೂಡ ರೆಡಿ ಆಯಿತು. ಈ ಸಣ್ಣ ಹಿಟ್ಟು ಇದೆಯಲ್ವ, ಇದು ರೆಡಿ ಆದಮೇಲೆ ಏನು ಮಾಡಬೇಕು ಅಂದರೆ, ಆ ಕಾಯಿ ಹಿಟ್ಟನ್ನೇ ಸ್ಟಫಿಂಗ್ ಇರುತ್ತಲ್ವ, ಅಂದರೆ ಕೊಬ್ಬರಿನ ತುರ್ಕೊಂಡಿರ್ತೀವಿ, ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ಹಾಗೆಯೇ ಬಿಳಿ ಎಳ್ಳನ್ನು ಯೂಸ್ ಮಾಡಿರ್ತೀವಿ. ಅದರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ್ರೆ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನಾವು ಹೇಗೋ ಊರಲ್ಲೇ ಇದ್ವಲ್ವ, ಹಾಗಾಗಿ ಚಾರ್ವಿಗೋಸ್ಕರ ಒಂದು ಗಣಪತಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅವಳು ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾಳೆ, ಮತ್ತು ಈ ಥರ ಎಲ್ಲ ಮಾಡೋದಂದ್ರೆ ಅವಳಿಗೂ ಇಷ್ಟ. ಹಾಗಾಗಿ ಅವಳ ಕೈಯಲ್ಲೇ ಗಣಪತಿನ ಮಾಡಿಸೋಣ ಅಂತ ನಾವೊಂದು ಯೋಚನೆ ಮಾಡ್ಕೊಂಡ್ವಿ. ಆಮೇಲೆ ಅತ್ತೆ ಮನೆ ಹತ್ರನೇ ಒಂದು ಸ್ವಲ್ಪ ಹುತ್ತದ ಮಣ್ಣು ಉಳಿದಿತ್ತು ಅಂತ ಹೇಳಿದರು. ಅದರಲ್ಲಿ ಒಂದು ಸ್ವಲ್ಪನೂ ಕಲ್ಲು ಇರಲ್ಲ, ಏನೂ ಇರಲ್ಲ. ಹಾಗಾಗಿ ಅದು ತೋಟದಲ್ಲಿದೆ, ತಂದು ಕೊಡ್ತೀನಿ ಅಂತ ಹೇಳಿ ಚಾರ್ವಿಗೋಸ್ಕರ ತೊಗೊಬಂದರು. ತುಂಬಾ ಚೆನ್ನಾಗಿತ್ತು. ಚಾರ್ವಿಗೆ ಗಣಪತಿ ಮಾಡೋಕ್ಕೂ ಕೂಡ ಖುಷಿ ಆಯಿತು ನಮಗೆ. ಅವಳು ಅಂತೂ ತುಂಬಾ ಎಕ್ಸೈಟ್ ಆಗಿದ್ಲು ಗಣಪತಿನ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ನಮ್ಮ ಚಶ್ವಿ ಸ್ವಲ್ಪ ಆ ಕಡೆ ಈ ಕಡೆ ಗಲಾಟೆ ಮಾಡ್ತಾಯಿದ್ಲು, ಯಾಕೆಂದರೆ ಅವಳಿಗೆ ಎಳೆಯೋದು ಅಂದರೆ ಇಷ್ಟ. ಎಲ್ಲಿ ಗಣಪತಿನೆಲ್ಲ ಎಳ್ದಾಕ್ಬಿಡ್ತಾಳೆ ಅಂತ, ಹಾಗಾಗಿ ಅವಳನ್ನ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿದ್ವಿ. ಚಾರ್ವಿಗೆ ಏನು ಹೆಲ್ಪ್ ಮಾಡೋದು ಬೇಡ, ಜಸ್ಟ್ ನಾವು ಸ್ವಲ್ಪ ಹೇಳ್ಕೊಳ್ಳೋಣ, ಈ ಥರ ಮಾಡು ಮಗನೆ
ಅಂತ ಹೇಳ್ಕೊಡೋಣ ಅಷ್ಟೇ ಅಂತ ಹೇಳಿ ಫಸ್ಟಿಗೆ ನಾನು ಅವ್ಳಿಗೊಂದು ವೀಡಿಯೋ ತೋರಿಸ್ದೆ, ನೋಡೋಕ್ಕಂದ ಈ ಥರ ಮಾಡಬೇಕು, ಹೊಟ್ಟೆ ಈ ಥರ ಇರಬೇಕು ಅಂತೆಲ್ಲ ಒಂದು ಮಿನಿಟ್ 2 ಮಿನಿಟ್ಸ್ ತೋರಿಸಿರ್ಬೋದು ಅಷ್ಟೇ. ಅದು ಅವಳಿಗೆ ಗೊತ್ತಾಯಿತು, ಯಾಕೆಂದರೆ ಗಣಪತಿ ಅಂದರೆ ಯಾರಿಗೆ ಗೊತ್ತಿರಲ್ಲ, ಹೀಗೆ ಮಾಡಬೇಕು ಅಂತ. ಅದ್ರ ಜೊತೆ ಮೌಸು ಮಾಡಬೇಕು ಅಂದಾಗ ಅವಳಿಗೆ ಇನ್ನೂ ಖುಷಿ ಆಯಿತು. ಅವಳಿಗೆ ಗಣಪತಿ ಪಕ್ಕ ಮೌಸ್ ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಇಷ್ಟು ದಿನ. ಅಂದರೆ ಎಲ್ಲೇ ಹೋದ್ರೂ ಕೂಡ ಚಿನ್ನ ಗಣಪತಿ ನೋಡಿದ್ರೆ ಅದ್ರ ಪಕ್ಕದಲ್ಲಿ ಇಲಿ ಇದ್ದೇ ಇರುತ್ತೆ ನೋಡೋಕ್ಕಂದ ಅಂತ ಹೇಳಿ ಕಳಿಸಿರ್ತಿದ್ದೆ. ಆದರೂ ಅವಳು ನಾವು ಕೂಡ್ರಸ್ತೆಗೆ ಹೋದಾಗ ಅಲ್ಲಿ ಗಣಪತಿ ನೋಡಿದಾಳೆ, ಆದರೆ ಇಲಿನ ನೋಡೋದು ಅವಳಿಗೆ ಗೊತ್ತಾಗಿಲ್ಲ. ನೆಕ್ಸ್ಟ್ ಡೇ ನಾವು ಕರ್ಕೊಂಡು ಹೋದಾಗ ಅವಳಿಗೆ ಇಲಿನ ತೋರಿಸ್ದೆ. ಅವಳಿಗೆ ಫುಲ್ ಸರ್ಪ್ರೈಸ್ ಆಗಿಬಿಡ್ತು, ಏನಮ್ಮ ಗಣಪತಿ ಪಕ್ಕ ಇಲಿ ಎಲ್ಲ ಇರುತ್ತೆ, ಹೇಗೆ ಏನಕ್ಕಿರುತ್ತೆ ಅಂತೆಲ್ಲ ಹೇಳಿದ್ಲು. ಅವಳಿಗೆ ಸ್ವಲ್ಪ ನಾನು ಸ್ಟೋರೀಸ್ ಎಲ್ಲ ಹೇಳಿದೆ, ಅವಾಗ ಅವಳಿಗೂ ಖುಷಿ ಆಯಿತು. ಹಾಗಾಗಿ ಅವಳು ಈ ಗಣಪತಿ ಜೊತೆ ನಾನು ಕೂಡ ಇಲಿನ ಮಾಡ್ತೀನಿ ಅಂತ ಅಂದ್ಲು. ಊರಿಗೆ ಹೋಗಿ ತುಂಬಾ ಖುಷಿ ಆಯಿತು. ಅಂದರೆ ಅವಳಿಗೂ ಕೂಡ ಈ ಥರ ಎಲ್ಲ ಟ್ರೈ ಮಾಡಿಸಿದ್ದು. ಆದರೆ ಚಾರ್ವಿ ಸ್ಕೂಲಲ್ಲೂ ಕೂಡ ಇದೇ ಆ್ಯಕ್ಟಿವಿಟಿನ ಮಾಡಿಸಿದ್ದಾರೆ. ಅವತ್ತು ನಾವು ಊರಿಗೆ ಹೋಗಿದ್ದಿನ ಅವರಿಗೂ ಕೂಡ ಮಣ್ಣಲ್ಲಿ ಕ್ಲೇಯಲ್ಲಿ ಗಣಪತಿನ ಮಾಡಿಸಿ ಅವ್ರ ಜೊತೆಗೆ ಕೊಟ್ಟು ಕಳಿಸಿದ್ದಾರೆ. ಅವ್ರ ಸ್ಕೂಲಿಂದ ತುಂಬ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ಹಾಕಿದ್ರು. ಚಾರ್ವಿ ಅಲ್ಲಿ ಮಿಸ್ ಮಾಡಿಕೊಂಡ್ರು, ಇಲ್ಲಿ ಮಿಸ್ ಮಾಡ್ಕೊಳ್ಳಿಲ್ಲ. ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ಲು. ಈ ಥರ ಬರುತ್ತೆ ಅನ್ನೋ ನಮಗೆ ಗೊತ್ತಿರಲಿಲ್ಲ. ಆ ಕಡೆಗೆ ಆ ಕಡೆ ಇಲ್ಲ ಕಾಲು ಇಲ್ಲಿಂದ ಚಿನ್ನಿ, ಇನ್ನು ನೋಡಿ ಇಲ್ಲಿಂದ ಶುರು ಆಗುತ್ತೆ ಕಾಲು, ಇಲ್ಲಿಂದ ಶುರು ಆಗೋದಲ್ಲ ಕಾಲು, ಇಲ್ಲಿಂದ ಅಂಟಿಸ್ಬೇಕು. ಇನ್ನಲ್ಲ ಈ ಕಡೆ ಕಾಲು ಮುಂದಕ್ಕೆ ನೀ ಮುಂದಕ್ಕೆ ಹಾಕಿದ್ಯಾ, ಇಲ್ಲಿ ಟಚ್ ಮಾಡಿ, ಇಲ್ಲಿಂದ ಸ್ಟಾರ್ಟ್ ಮಾಡು. ಇಲ್ಲ ಕಣ ಹಂಗಲ್ಲ. ಸಣ್ಣ ಮಾಡಬೇಕು, ಕಿವಿ ಮಾಡಬೇಕು, ಚಿಕ್ಕದಾಗಿ ಮಗಳೇ, ಓಯ್ ಬಾಬಾ ಚಿಕ್ಕದಾಗಿ ಅಪ್ಪಾಜಿ ಅಪ್ಪದ್ದು ಸೈಜ್ ಮಾಡ್ತಾಳೆ ಕೈ ಮಗಳು. ಅಲ್ಲಲ್ಲ ಸೊಂಡ್ಲು ಇಲ್ಲಿ ನಿನ್ನ ಕಡೆಗೆ ತಿರ್ಗಿಸ್ಕೊ, ನಿನ್ನ ಕಡೆಗೆ ಇಲ್ಲಿ ನೋಡು, ಕಾಲು ಇಲ್ಲಿ, ಇದು ಕಣ್ಣು ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಅಷ್ಟುದ್ದ ಏನಕ್ಕ ಈಗ ಕಣ್ಣು ಎಡಮುರಿ ಗಣೇಶ ನನ್ನ ತಗೊಳ ಕಣ್ಣು ಅವಳೇ ಮಾಡತ್ತಲ್ಲ, ಅವಳೇ ಮಾಡ್ತಿರೋದು ನೋಡಿ ಕಣ್ಣ. ಇಲ್ಲ ಅಜ್ಜಿ ಕೊಟ್ಟರೆ ನನಗೆ ಬೇಕು ಅದು ಪುಟಾಣಿ, ಇನ್ನೂ ಪುಟಾಣಿ ಮಾಡೋದು, ಇನ್ನೂ ಪುಟಾಣಿ ಕಣ್ಣು ಅಷ್ಟೇ ಪುಟಾಣಿ ಮಾಡು ಬಂದೆ. ಅಷ್ಟಪ್ಪ ಬೇಡ, ಇನ್ನೂ ಅದೇ ಎಷ್ಟಪ್ಪ ಇದೆ ನೋಡಿ, ಪುಟಾಣಿ ಇಷ್ಟೇ ತಗೊಳ್ಳಿ. ಅದನ್ನು ಮಾಡ್ತಾಳೆ ಇವಳೇ ಮಾಡೋದು. ತೋರ್ಸ. ಜಾಣ. ಕಲಿಸ್ತಾ ಇರ್ಬೇಕು ಅವಾಗ ಚೆನ್ನಾಗಿ. ಅಷ್ಟಪ್ಪ ಚಂದ, ಎಂತ ಚಂದ ಒಂದು ಕಣ್ಣು. ಅದು ಇದು ಒಂದೇ ಸೈಜ್ ಆಗ್ಬೇಕಲ್ಲ. ಇವನು ಇದನ್ನೇ ಬೀಳಿಸ್ತಾಳೆ ಈಗ. ಬೇರೆ ತಂದು ಕೊಡ್ತೀನಿ ತಡಿ. ಅಲ್ಲ ಕಿವಿನೂ ಮಾಡೋಣಂತೆ ಆ ಕಣ್ಣೊಳಗೆ. ಹೋವಾ ಜಾಣವರಿ. ಈಗ ನೆಕ್ಸ್ಟು ಇದು ಕಿವಿ ಮಗನೆ. ಈ ಥರ ಶೇಪ್ ಸಣ್ಣ ಮಾಡಿ ನೀನು ಮಾಡು ಅದೇ ಥರ. ತಗೋ ಇದನ್ನ ಈ ಕಡೆ ಕಿವಿ, ಈ ಕಡೆ ಕಿವಿ ಮಾಡು. ಅನ್ಸಿ ಜಾಣ ನೋಡಿ ಚೆನ್ನಾಗಿ ಕಿರೀಟ. ಇದು ಟ್ರಯಾಂಗಲ್ ಥರ ಮಾಡು ಮಗನೆ, ಟ್ರಯಾಂಗಲ್ ಥರ ಅಲ್ಲ, ಆ ಥರ ಮಾಡಿ ಇಲ್ಲಿ ಮೇಲ್ಗಡೆ ಇದ್ರ ಮೇಲೆ ಕಿರೀಟ ಇಡೋಕ್ಕೆ ಟ್ರಯಾಂಗಲ್ ಮಾಡಿ ಹೇಳ್ತೀನಿ. ಟ್ರಯಾಂಗಲ್ ಹೇಗೆ ಮಾಡೋದು? ಕೈ ಮೇಲೆ ಇಟ್ಕೊಳ್ಳಿ ಅದನ್ನ, ಚಂದ ಹಾಕು. ಟ್ರಯಾಂಗಲ್ ಮಾಡಿ ಮಗನೆ. ಬೇಬಿ ಉರುಳಿಸ್ತಾಳೇನೋ ಅಂತ ಅನಿಸ್ತು, ಕಣ್ಣಂಗಾಯ್ತು. ಅದು ಇಡಿ ಮಗನೆ, ಕಿಡಿ. ಶುರು ಮಾಡಿದ್ರು ನೀರು ಬಿಡು ಏಟ ಅವಳಿಗೆ.
ನಡುಗ್ತೈತೆ ಮತ್ತೆ ಚಳಿಗೆ. ಒಳಗಡೆ ಈ ಅಲ್ಲಿ ಅಲ್ಲಿ ಕೈಯ ಕೈ ಮಾಡಿ ಬಂಗಾರ. ಸ್ವಲ್ಪ ದಪ್ಪ ಮಾಡಿ, ಇನ್ನೊಂದು ಸ್ವಲ್ಪ ದಪ್ಪ ಮಾಡು ಹೆಚ್ಚಿನ, ಇನ್ನೊಂದು ಸ್ವಲ್ಪ ದಪ್ಪ ಮಾಡು ಹೇಳ್ತೀನಿ. ಎಂಥದ ಕಣೆ ತತ್ತಾನೆ ಕಣೆ ಬೇರೆ ವಾ ಅಣಬೆನೆ ಅಣಬೆನೆ ಅದು. ಹಾಯ್ ಪರೀಕ್ಷಾ. ಎಲ್ಲಿದೆಯಾ? ಹಾಯ್ ಚಿನ್ನಿ. ಗಣಪತಿ ಚೆನ್ನಾಗವ ಇಲ್ಲ ಏನು ತೋರಿಸಿದ್ದೀನಿ ನಂಗೆ ಒಂದು ಸ್ವಲ್ಪ ವೀಡಿಯೋ ಒಂದು ತೆಗೆದು ತೋರಿಸಿ ನನಗೆ. ದನ ಹೊಡ್ಕೋಯ್ತಂತೆ. ಅಯ್ಯೋ 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 ಎಂತಕ್ಕ ಬಳೆ ಕೊಡ್ತೀನಿ ನಿಂಗೆ. ಬಳೆ ಕೊಡ್ತೀನಿ, ಬಳೆ ಕೊಡ್ತೀನಿ. ಗಣಪತಿ ಆಯ್ತೇನೆ ನೈನಾ ಹಾಂ ಹಣ್ಣು ಬಿಸಿರು ಮಾಡುವ. ಹಾಂ ಬಂದೆ ಉಳಿಲ್ಲ ಮಾಡ್ಕೊಡ್ತೀನಿ ನೀರಿಗೆ ಹಾಕಿರಾಯ್ತು ಈಗ. ಸರಿ ಮೌಸ್ ಆಯ್ತೇನಾ? ಮೌಸ್ ಸ್ವಲ್ಪ ದಪ್ಪ ಮಾಡ. ಇಡಕ್ಕೆ ಬೇರೆ ತರಬೇಕು ಈಗ. ನೋಡಕ್ಕೆ ಚಾರ್ವಿದು ಗಣೇಶ ಎಲ್ಲ ಮಾಡಿ ಮುಗೀತು. ನಾವು ನೆಕ್ಸ್ಟ್ ಸಂಜೆ ದೇವರಿಗೆ ಎಡೆ ಎಲ್ಲ ಇಕ್ಕಿದ್ವಿ. ಹಾಗೆಯೇ ಚಾರ್ವಿದ ಬ್ಯಾಗ್ನ ಕೂಡ ಅಲ್ಲೇ ಇಟ್ವಿ. ಯಾಕೆ ಅಂದರೆ ಗಣಪತಿ ಅಂದರೆ ಹಾಗೆಯೇ ಅಲ್ವ ನಮಗೆ ವಿದ್ಯಾಬುದ್ಧಿನ ಕೊಡೋದು. ಹಾಗಾಗಿ ಚಾರ್ವಿದು ಬುಕ್ಸು ಬ್ಯಾಗು ಎಲ್ಲ ಗಣಪತಿ ಹತ್ರ ಇಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿದ್ವಿ. ಚಾರ್ವಿಗೆ ಒಳ್ಳೆ ವಿದ್ಯಾಬುದ್ಧಿ ಕೊಡು, ಚಶ್ವಿಗೂ ಒಳ್ಳೇದಾಗಲಿ, ಎಲ್ಲ ಮಕ್ಳಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ವಿ. ಇನ್ನು ಇಟ್ಕೊಂಡೇ ಇರು ಹೇಳೋವರೆಗೂ ಇಟ್ಕೊಂಡೇ ಇರು. ಹಾಂ ಹಾಂ ನಿಧಾನ ಎಲ್ಲ 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 ಶಾಮಿ ಮಾಡು ಚಶ್ಮಾ. ಸಾಕು ಅಲ್ಲಿ ಸ್ವಾಮಿ ಮಾಡು. ಅಕ್ಕ ಸ್ವಾಮಿ ಮಾಡ್ತಿರೋದು ನೋಡಲ್ಲಿ. ಸ್ವಾಮಿ ಮಾಡು, ಸ್ವಾಮಿ ಮಾಡು ಚಶ್ವಿ, ಸ್ವಾಮಿ ಮಾಡು. ಹಾಂ ಬನ್ನಿ ಬಾ ಚಶ್ವಿ. ಸರಿ ಇದಕ್ಕೆ ಹಂಗೆ ಸರಿ ಇದಕ್ಕೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿತ್ತು. ಚಾರ್ವಿ ಚಶ್ವಿ ಬೆಳಗ್ಗೆನೇ ಎದ್ದು ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟಿದ್ರು. ಮಳೆ ಬೇರೆ ಇತ್ತು ಸ್ವಲ್ಪ. ಕೆಳಗಡೆ ಬೆಕ್ಕಿತ್ತು, ಅದ್ರ ಹೆಸರು ಪಿಂಕಿ ಅಂತ. ಅದು ಕಾಲ ಹತ್ರ ಮುಟ್ಟುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರು ಕಾಲನ್ನ ಮೇಲೆ ಹಾಕ್ಕೊಂಡು ಚೇರ್ ಮೇಲೆ ಕೂತಿದ್ರು. ನೆಕ್ಸ್ಟು ಸ್ವಲ್ಪನೇ ಮಳೆ ಬರ್ತಿದ್ರಿಂದ ಬೇಗನೆ ಗಣಪತಿನ ಬಿಡೋಣ ಅಂತ ನಾವು ಅಂದ್ಕೊಂಡ್ವಿ. ಹಾಗೆ ಚಂದು ತಂದು ಗಣಪತಿನ ಚಾರ್ವಿ ಕೈಯಲ್ಲಿ ಕೊಟ್ಟರು. ನಾವು ಹೊರಟ್ವಿ. ನಮ್ಮ ಭಾವನ ತೋಟ ಇದೆ, ಅಲ್ಲೇ ಬಿಟ್ಬಿಡೋಣ, ಅಲ್ಲಿ ಗೌರಿ ಪೂಜೆ ಮಾಡಿದ್ರಲ್ವಾ, ಅಲ್ಲಿ ನ್ಯಾಚುರಲ್ ನೀರು ಬರ್ತಾ ಇರುತ್ತೆ, ಅಲ್ಲೇ ಗಣಪತಿನ ಕೂರಿಸಿದ್ರೆ ಚೆನ್ನಾಗಿರುತ್ತೆ, ಚಾರ್ವಿಗೂ ಈಸಿ ಆಗುತ್ತೆ ಅಲ್ಲಿ ಗಣಪತಿನ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಚಾರ್ವಿಗೆ ನಾನು ಮಾಡಿರೋ ಗಣಪತಿ ನಾನೇ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡ್ಲು. ಸರಿ ಅವಳೇ ಎತ್ಕೊಂಡು ಬರಲಿ ಅಂತ ನಾವು ಅವಳಿಗೆ ಕೊಟ್ಟು ಅವಳ ಜೊತೆ ನಾವು ಕೂಡ ನಡ್ಕೊಂಡು ಹೋದ್ವಿ.
ಒಳ್ಳೆ ವಿದ್ಯಾಬುದ್ಧಿ ಕೊಡಿ. ಹೇಳು, ಚೆನ್ನಾಗಿ ಓದೋ ಥರ ಮಾಡಿ ಹೇಳು. ಕೈ ಮುಗಿಯೋದ ಮುಟ್ಟು ನಮಸ್ಕಾರ ಮಾಡ್ಕೊ. ಹಾಂ, ಮಾತ್ರ ಎತ್ಕೊಳ್ಳಿ. ಎತ್ಕೊಂಡ್ರಿ? ಹಾಂ, ಅದನ್ನು ನೀಟಾಗಿ ವಾಟರಿಗೆ ಬಿಡಿ. ವಾಟರಿಗೆ ಕೂರಿಸ್ಬಿಡಿ ಅದನ್ನ. ವಾಟರಿಗೆ ಕೂರಿಸಿ. ಇಲ್ಲಿ ಕೈ ತೊಳ. ಕೈ ಮುಗಿ ಬಾವ ಹೇಳು. ಯಾರಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಬಾಯ್.